ಓಕೆ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಹೇಳ್ತಾ ಇದ್ದೆ, ಎರಡನೇ ಹಂತದ ಚುನಾವಣೆಗೆ ಕೂಡ ಏನು ನಾಮಪತ್ರ ಸಲ್ಲಿಕೆ ಶುರುವಾಗುತ್ತೆ. ಬಳ್ಳಾರಿಯಿಂದ ಮತ್ತು ನಮ್ಮ ಶಿವಮೊಗ್ಗದಿಂದ ನಮ್ಮ ಕಲೀಗ್ ರಂಜಿತ್ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತು ಶಿವಮೊಗ್ಗದಿಂದ ಇವತ್ತು ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಸೊ ಹಾಗಾಗಿ ನಾಗೇಂದ್ರ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್. ಏನು ವಿಶೇಷ? ಬಳ್ಳಾರಿ ಬಿಸಿಲು ಹೆಂಗಿದೆ? ಶಿವಮೊಗ್ಗದ ತಂಪು ಹೆಂಗಿದೆ? ಓಕೆ, ತಂಪು ಬಿಸಿಲು ಎಲ್ಲವೂ ಕೂಡ ಭರಾಟೆಯಲ್ಲಿ ಶುರುವಾಗುತ್ತೆ ಈಗ ನಾಮಪತ್ರ ಸಲ್ಲಿಕೆ ಶುರುವಾದಾಗ. ಅದರ ಬಗ್ಗೆ ಮಾಹಿತಿ ಕಲೆ ಹಾಕೋಣ. ನಿಮ್ಮ ಸ್ಟೋರಿಗಳು ಬಂದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇಂದಿನಿಂದ ಎರಡನೇ ಹಂತದ ನಾಮಿನೇಷನ್ ಭರಾಟೆ. ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಶುರುವಾಗಿದೆ. ಮೊದಲ ದಿನವೇ ಘಟಾನುಘಟಿಗಳ ಉಮೇದುವಾರಿಕೆ. ಮೇ 7ರಂದು ನಡೆಯಲಿರುವ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ. ಏಪ್ರಿಲ್ 26ಕ್ಕೆ ಒಂದು ಚುನಾವಣೆ, ಮೇ 7ನೇ ತಾರೀಕು 2 ಚುನಾವಣೆ. ಮೊದಲ ಹಂತ ಚುನಾವಣೆಗೆ ಬಳ್ಳಾರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು, ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ನಾಮಿನೇಷನ್ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಿಂದ ಬಂಡಾಯವಾಗಿ ಈಶ್ವರಪ್ಪ ನಾಮಪತ್ರ, ವಿಜಯಪುರದಿಂದ ಕೈ ಅಭ್ಯರ್ಥಿ ರಾಜು ನಾಮಿನೇಷನ್ ಮಾಡ್ತಾರೆ. ಉತ್ತರ ಕನ್ನಡದಿಂದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಇದು ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ. ಮೊನ್ನೆ ಎಲ್ಲ ನಡೀತಲ್ಲ, ಅದು ಏಪ್ರಿಲ್ 26ಕ್ಕೆ 2 ಚುನಾವಣೆ ನಡೆಯುತ್ತೆ. ಒಂದು ಏಪ್ರಿಲ್ 26 ಮತ್ತು ಮೇ 7. ಬಳ್ಳಾರಿಯಿಂದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಇರ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ನಾಮಿನೇಷನ್ ಮಾಡ್ತಾರೆ. ಭಾಳ ಜಿದ್ದಾಜಿದ್ದಿನ ಕ್ಷೇತ್ರ ಬಳ್ಳಾರಿ. ದೇವೇಂದ್ರಪ್ಪ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ. ಬಿಜೆಪಿಯಿಂದ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ತುಕಾರಾಮ್ ಏನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಿತ್ತು. ಒಂದು ಕಡೆ ಉಗ್ರಪ್ಪ ಅವರು ಕೂಡ ನಾಮಿನೇಷನ್ ಬಯಸಿದ್ರು. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಕೂಡ ಇವತ್ತು ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕಿಲ್ಲ ಅಂತಿತ್ತು. ಇವತ್ತು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ. ಈ ಸಾರಿ ಬಳ್ಳಾರಿ ಬಹಳ ರಂಗು ಪಡೆದುಕೊಂಡಿದೆ. ಜನಾರ್ದನ ರೆಡ್ಡಿ ಅವರ ಬಿಜೆಪಿ ಸೇರ್ಪಡೆಯಿಂದ ಒಂದು ದೊಡ್ಡ ಬಲ ಅಂತ ಬಳ್ಳಾರಿ ಭಾಗದಲ್ಲಿ. ಇವತ್ತು ಶ್ರೀರಾಮುಲು ಜೊತೆ ಅವರು ಹೋಗಿ ನಾಮಿನೇಷನ್ ಮಾಡ್ತಾರೆ. ಇಲ್ಲಿ ಹೆಂಗೆಲ್ಲ ಆಗಿತ್ತು ನೋಡಿ. ಅವರ ಸಹೋದರ ಕರುಣಾಕರ್ ರೆಡ್ಡಿ ವಿರುದ್ಧ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸ್ತಾರೆ. ಒಂದು ಕಡೆ, ಇನ್ನೊಂದು ಕಡೆ ಸೋಮಶೇಖರ್ ರೆಡ್ಡಿ, ಇನ್ನೊಂದು ಕಡೆ ಫ್ರೆಂಡು, ಆಮೇಲೆ ಈಗ ನಾಗೇಂದ್ರ. ಬಹಳ ಮಜಾ ಇದೆ ಅಲ್ಲಿ. ನಾಗೇಂದ್ರ ಇವರೆಲ್ಲ ಒಂದು ಕಾಲದಲ್ಲಿ ಜೊತೆಗಿದ್ದವರು. ಇವತ್ತು ಬಾರೋ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಹಾಗಾಗಿ ಬಳ್ಳಾರಿ ಮತ್ತೊಮ್ಮೆ ಬಹಳ ಕುತೂಹಲ ಮೂಡಿಸುತ್ತೆ. ನೀವು ಹೇಳಿದ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ವಾಪಸ್ ಬಿಜೆಪಿಗೆ ಹೋಗಿರೋ ಕಾರಣಕ್ಕಾಗಿ. ಯಾಕಂದರೆ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಸಾಧಾರಣವಾಗಿ ಎಲೆಕ್ಷನ್ಗೆ ಪಿಂಕ್ ನೋಟ್ ಅಂತ ಇರಲಿಲ್ಲ ಕರ್ನಾಟಕದಲ್ಲಿ. ಅಂದರೆ ದುಡ್ಡು ಕೊಡ್ತಾರೆ ಅಂದಿತ್ತು, 100 ರೂಪಾಯಿ, 200 ರೂಪಾಯಿ, ಮ್ಯಾಕ್ಸಿಮಮ್ 500 ರೂಪಾಯಿ ಅಂತೇಳಿ. ಆಗ 1,000 ರೂಪಾಯಿ ನೋಟ್ ಇತ್ತು. 1,000 ರೂಪಾಯಿ ನೋಟ್ 2008 2010 ಅವಧಿಯಲ್ಲಿ. ಈಗ ಬ್ಯಾನ್ ಆಗಿದೆಯಲ್ವಾ. 1,000 ನೋಟನ್ನು ಮೊದಲ ಬಾರಿಗೆ ನೋಡಿದ್ದು ಬಳ್ಳಾರಿ ಅಂತ ಹೇಳಿ ಒಂದು. ಆಮೇಲೆ ನಿಮಗೆ ಬಳ್ಳಾರಿ ಈ ಗಣಿ ದರ್ಬಾರ್ ಟೈಮಲ್ಲಿ ಹೇಗಿತ್ತು ಅಂತಂದರೆ, ಶ್ರುತಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬ್ಯಾಂಕಲ್ಲಿ ಹಿಂಗೆ 500 1000 ಕಟ್ಟಿತ್ತಲ್ಲ, ಎಣಿಸ್ತಾ ಇರಲಿಲ್ಲ ಬ್ಯಾಂಕಲ್ಲಿ. ಅಷ್ಟು ದುಡ್ಡು ಫ್ಲೋ ಆಗ್ತಾ ಇತ್ತು. ಕಟ್ಟು ಮಾತ್ರ 1 2 3 4 5 6 ಲಕ್ಷ ಆಯ್ತು. ಈಗ ನಾವು ಆಗ್ತೀವಲ್ಲ ಬ್ಯಾಂಕಲ್ಲಿ ಹಂಗೆಲ್ಲ ಏನಿರಲಿಲ್ಲ ಅಂತೇಳಿ. ಆಮೇಲೆ ಗಣಿ ದುಡ್ಡಲ್ಲಿ ಕೆಲವರೆಲ್ಲ ಹೆಂಗೆ ದುಡ್ಡು ಮಾಡಿದ್ರು ಅಂತಂದರೆ, ಕೆಲವರು ಹೇಳ್ತಾರೆ ಈ ಲಾರಿಗಳು ಹೋದಾಗ ಧೂಳುಗಳು ಸೈಡ್ಗೆ ಮಣ್ಣು ಬೀಳತ್ತಲ್ವ, ಒಮ್ಮೆ ಆ ಮಣ್ಣನ್ನು ಬಾಚಿ ಕೆಲವರು ಶ್ರೀಮಂತರಾಗಿದ್ದಾರೆ. ಆಮೇಲೆ ಕೆಲವರು ಫೇಲ್ಯೂರ್ ಕೂಡ ಆಗಿದ್ರು. ಹೇಗೆ ಅಂತಂದರೆ, ಈ ಗಣಿಗೆ ಒಳ್ಳೆ ರೇಟ್ ಬಂದಾಗ ಇವರು ದೊಡ್ಡ ದೊಡ್ಡ ಜಾಗಗಳನ್ನು ತಗೊಂಡ್ರು, ಅದಕ್ಕೆ ಬೇಕಿರುವಂಥ ಮೆಷಿನರಿಗಳನ್ನು ತಗೊಂಡ್ರು. ಆ ಮೆಷಿನರಿಗಳನ್ನು ಅಂದರೆ ಈಗ 1 ಲಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದವ 1 ಕೋಟಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ದ. 1 ಕೋಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ 100 ಕೋಟಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ. 100 ಕೋಟಿ ಕೆಲಸ ಮಾಡಬೇಕು ಅಂದರೆ ನೀವು 50 ಕೋಟಿಯ ಐಟಮ್ಸ್ ತೆಗಿಬೇಕು, ಅಂದರೆ ಲಾರಿ ಗೀರಿ ಎಲ್ಲ. ಆ 50 ಕೋಟಿ ತೆಗೆದಾಗ ಅದು ನಿಂತೋಗ್ಬಿಡುತ್ತೆ, ರೇಟ್ ಕಡಿಮೆ ಆಗಿಬಿಡ್ತು. ಹಾಗಾಗಿ ಒಂದು ಹಂತದಲ್ಲಿ ತುಂಬ ದುಡ್ಡು ಮಾಡಿದವರು ಇದ್ದಾರೆ, ದುಡ್ಡು ಮಾಡಿ ಕಳ್ಕೊಂಡವರು ಕೂಡ ಇದ್ದಾರೆ. ಅದು ಬಳ್ಳಾರಿಯ ವಿಶೇಷತೆ. ಏನಿವೆ, ನಾನು ಯಾಕೆ ಇದನ್ನು ಗಮನಕ್ಕೆ ತಂದೆ ಅಂತಂದರೆ, ಬಳ್ಳಾರಿ ಫೇಮಸ್ ಆಗಿದ್ದ ಆ ಕಾರಣಕ್ಕೆ. ಒಂದೊಮ್ಮೆ ಸುಷ್ಮಾ ಸ್ವರಾಜ್ ಅವರಿಲ್ಲಿಂದ ಸ್ಪರ್ಧೆ ಮಾಡಿದರು. ಆಮೇಲೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದರು. ಆಗ ಸುಷ್ಮಾ ಸ್ವರಾಜ್ ಪ್ರಧಾನಮಂತ್ರಿ ಆಗ್ತಾರೆ ಅಂತಿತ್ತು. ಅವ್ರಿಗಾಗಿ ನಾನು ಎಷ್ಟು 1,000 ಕೋಟಿಯ 100 ಕೋಟಿ ಎಷ್ಟೋ ಕೋಟಿ ಎತ್ತಿಟ್ಟಿದ್ದೀನಿ. ಇದೆಲ್ಲ ದೊಡ್ಡ ಸುದ್ದಿ ನಮಗೆ ಆ ಸಂದರ್ಭದಲ್ಲಿ. ಅವರಿಬ್ಬರ ಮೇಲೆ ತಲೆ ಮೇಲೆ ಕೈ ಇಟ್ಟಿದ್ರು, ಇಬ್ಬರ ತಲೆ ಮೇಲೆ ಕೂಡ. ಆಮೇಲೆ ಪ್ರತಿ ವರ್ಷ ಇದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಬರ್ತಾ ಇದ್ರು ಸುಷ್ಮಾ ಸ್ವರಾಜ್. ಇವತ್ತು ಸುಷ್ಮಾ ಸ್ವರಾಜ್ ಇಲ್ಲ. ಇವತ್ತು ಅದೇ ಸೋನಿಯಾ ಗಾಂಧಿಯವರು ರಾಜಕೀಯದಿಂದ ನಿವೃತ್ತಿ ಹೊಂದಿ, ಅಂದರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಬನ್ನಿ ಮಾಹಿತಿ ಪಡ್ಕೊಳ್ಳೋಣ. ಓಕೆ, ಮತ್ತೆ ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಅವರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ಅನೇಕರಿದ್ದಾರೆ ಇವತ್ತು.
ಬಳ್ಳಾರಿಯಲ್ಲಿ ಇವತ್ತು ನಾಮಿನೇಷನ್ ಹೇಗೆ ಫೈಲ್ ಮಾಡ್ತಾರೆ, ಯಾವ ರೀತಿ ಅಭ್ಯರ್ಥಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ಅಂದ್ರೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಮೊಗ್ಗದಿಂದ ಮಾಹಿತಿ ಕೊಡೋದಕ್ಕೆ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ರಂಜಿತ್, ಎಕ್ಸಾಕ್ಟ್ಲಿ ನಾವು ಈಗ ತಾನೇ ಮಾತಾಡ್ತಾ ಇದೀವಿ, ಬಳ್ಳಾರಿ ಅಂದ್ರೆ ಗಣಿಧನಿಗಳು ನಮ್ಗೆ ನೆನಪಾಗ್ತಾರೆ. ಒಂದಾನೊಂದು ಕಾಲದಲ್ಲಿ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಜೋಡಿ ನಮ್ಗೆ ನೆನಪಾಗುತ್ತೆ. ಕಮಲ ಅರಳಿಸೋ ನಿಟ್ಟಿನಲ್ಲಿ ಅವರು ಯಾವ ರೀತಿ ಹರಸಾಹಸ ಪಟ್ಟಿದ್ರು ಅಂತ ಮತ್ತೆ ಆ ಇತಿಹಾಸ ಮರುಕಳಿಸುವ ದಿನಗಳು ಹತ್ತಿರ ಆದಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಯಾವ ರೀತಿ ಸಿದ್ಧತೆಗಳಾಗಿದೆ, ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಶಕ್ತಿ ಪ್ರದರ್ಶನ? ಖಂಡಿತವಾಗ್ಲೂ ಶ್ರುತಿ, ಜಯಪ್ರಕಾಶ್ ಶೆಟ್ರೆ ಮತ್ತೆ ಶ್ರುತಿ ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್. ನೀವು ಹೇಳ್ದಂಗೆ ಬಿಸಿಲ ಬೇಗೆ ಬಳ್ಳಾರಿಯಲ್ಲಿ ಏರ್ತಾ ಇದೆ, ರಾಜಕಾರಣದ ಕಾವು ಕೂಡ ಏರ್ತಾ ಇದೆ. ರಾಜಕಾರಣವನ್ನೇ ಹೊದ್ದು ಮಲಗಿರುವಂಥ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಸೋನಿಯಾ ಗಾಂಧಿ ಮತ್ತೆ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ ಇವತ್ತು ಎರಡನೇ ಹಂತದ ಚುನಾವಣೆಗೆ ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ಬಳ್ಳಾರಿ ಸಂಪೂರ್ಣ ರೆಡಿಯಾಗಿದೆ. ಬಹಳ ಪ್ರಮುಖವಾಗಿ ಬಳ್ಳಾರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಬರ್ತಾರೆ, ಹಾಗೆ ವಿಜಯೇಂದ್ರ ಅವರು ಕೂಡ ಬರ್ತಾ ಇರೋದ್ರಿಂದ ಬರದ ಸಿದ್ಧತೆಯೊಂದಿಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಈ ತುಕಾರಾಂ ಕಾಂಗ್ರೆಸ್ನ ಅಭ್ಯರ್ಥಿ ಹಾಗೆ ಮೈತ್ರಿ ಅಭ್ಯರ್ಥಿ ಶ್ರೀರಾಮುಲು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ನಾವಿರುವಂಥ ಜಾಗ ಬಳ್ಳಾರಿಯ ಬಿಜೆಪಿಯ ಕಚೇರಿ. ಬಿಜೆಪಿ ಕಚೇರಿಯಲ್ಲಿ ಬೆಳಿಗ್ಗೆಯಿಂದಲೇ ಹೋಮ ಹವನಗಳು ಶುರುವಾಗಿದೆ. ಹೋಮ ಹವನಗಳೊಂದಿಗೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಶ್ರೀರಾಮುಲು ಅವರು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಬರ್ತಾರೆ. ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳಾದ ನಂತರ ಇಲ್ಲಿಂದ 10:30 ಸುಮಾರಿಗೆ ಜಿಂದಾಲ್ ಏರ್ಪೋರ್ಟ್ಗೆ ವಿಜಯೇಂದ್ರ ಬರ್ತಾರೆ. ವಿಜಯೇಂದ್ರ ಬಂದು ಅಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಒಳಗೂ ಕೂಡ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಅಲ್ಲಿಂದ ಹೊರಡ್ತಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ನಾಮಿನೇಷನ್ ಅನ್ನು ಫೈಲ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಿಜೆಪಿ ಕಚೇರಿ. ಬಳ್ಳಾರಿಯ ಬಿಜೆಪಿ ಕಚೇರಿಯಲ್ಲಿ ಪೂರ್ಣ ಕುಂಭದೊಂದಿಗೆ ಹೋಮ ಹವನಕ್ಕೆ ತಯಾರಿಯನ್ನು ಮಾಡ್ತಾ ಇರೋದು ಅದನ್ನು ಗಮನಿಸ್ತಾ ಇದ್ದೀರಿ. ಕೆಲವೇ ಹೊತ್ತಿನಲ್ಲಿ ಶ್ರೀರಾಮುಲು ಆಗಮನದ ನಂತರ ಇಲ್ಲಿ ಪೂಜೆ ಪುನಸ್ಕಾರಗಳು ಮುಂದುವರೆದು ವಿಜಯೇಂದ್ರ ಅವರ ಆಗಮನದ ನಂತರ ಬಳ್ಳಾರಿಯ ರಣಕಣ ಮತ್ತಷ್ಟು ರಂಗೇರಿತೆ. ಇವತ್ತಿನಿಂದ ಉಮೇದುವಾರಿಕೆಯ ಪ್ರಕ್ರಿಯೆಯಲ್ಲಿ ಬಳ್ಳಾರಿ ಬಹಳ ಪ್ರಮುಖ ಪಾತ್ರವನ್ನು ಪಡೆದುಕೊಳ್ಳುತ್ತೆ. ನೀವು ಗಮನಿಸಬಹುದು, ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಬಿಜೆಪಿ ಒಂದು, ಜೆಡಿಎಸ್ ಒಂದು ಬಿಟ್ಟರೆ ಮತ್ತುಳಿದಂಥ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಗೆ ಈ ಬಾರಿ ಗ್ಯಾರಂಟಿ ಲೆಕ್ಕಾಚಾರ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳು ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರದೊಂದಿಗೆ ಒಂದಿಷ್ಟು ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಮೋದಿ ವೇವ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಒಂದಿಷ್ಟು ವರ್ಚಸ್ಸು ಕೂಡ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಬಳ್ಳಾರಿ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಶ್ರೀರಾಮುಲು ಅವರಿಗೆ ಈ ಬಾರಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಬಿಜೆಪಿಯ ಕೆಲ ಒಳಮುನಿಸುಗಳು ಅದು ಶಮನ ಆಗಿರೋದ್ರಿಂದ ಅದು ಪ್ಲಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಇದೆ. ಕಳೆದ ಬಾರಿ ನಾವು ಗಮನಿಸಬಹುದು ಹೆಂಗಾಗಿತ್ತು ಅಂಥೇಳಿ. ದೇವೇಂದ್ರಪ್ಪ ಅವರಿಗೆ ಟಿಕೆಟನ್ನು ಕೊಡದೇ ಇದ್ದಾಗ ಇಲ್ಲಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡ್ತಾರಲ್ಲ, ಆವಾಗ ಒಂದಿಷ್ಟು ಲೆಕ್ಕಾಚಾರ ಅಂತ ಹೇಳಿದರೆ ಕಳೆದ ಬಾರಿ ಸೋತರೂ ಕೂಡ ಈ ಬಾರಿ ಒಂದು ಲೆಕ್ಕಾಚಾರದೊಂದಿಗೆ ಅವ್ರು ಗೆಲ್ತಾರೆ ಅನ್ನೋದು. ಆ ಕಾರಣದಿಂದ ಸಂಪೂರ್ಣ ಸಿದ್ಧತೆ ಮತ್ತು ತಯಾರಿಯೊಂದಿಗೆ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಶ್ರೀರಾಮುಲು ಬಿಜೆಪಿ ಕಚೇರಿಗೆ ಬಂದು ಪೂಜೆ ಆದ ನಂತರ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಸುಮಾರು 50 ಹೆಚ್ಚು ಕಮ್ಮಿ ಒಂದು 50,000 ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಎಷ್ಟು ಜನ ಸೇರ್ತಾರೆ ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ರಂಜಿತ್ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ.